ಸರ್, ಪ್ರಜಾಕೀಯ ಒಂದು ರಾಜಕೀಯ ಪಕ್ಷ ಅಲ್ವಾ ಸರ್? ಅಲ್ಲ, ರಾಜಕೀಯ ಪಕ್ಷನ ರಾಜನ ತೆಗೆದಿದ್ದೀನಿ ಅಷ್ಟೇ. ಅಂದ್ರೆ ಅದು ನಡೀತಿರೋ ಪ್ರಜೆಗಳಿಂದ, ಆದ್ರಿಂದ ಪ್ರಜಾಪ್ರಭುತ್ವ ಇರೋದ್ರಿಂದ ಅದಕ್ಕೆ ಪ್ರಜಾಕೀಯ ಅಂತ ಇಟ್ಟಿರೋದು. ಪೀಪಲ್ಸ್ ಪೊಲಿಟಿಕಲ್ ಪಾರ್ಟಿ ಅಷ್ಟೇ. ಸೊ ಇಟ್ಸ್ ಬೇಸಿಕಲಿ ಪೊಲಿಟಿಕಲ್ ಪಾರ್ಟಿ. ಹೌದೌದೌದು. ಅದ್ರ ಉದ್ದೇಶ ಏನು ಸರ್? ಪೀಪಲ್ ಅಷ್ಟೇ. ಪೀಪಲ್ ಏನ್ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅನ್ನೋದೇ ಹೇಳ್ಬಿಟ್ಟಿದ್ದಾರೆ. ನಮ್ಮ ಸಂವಿಧಾನಬದ್ಧವಾದಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್, ನಾವು ನಮ್ಮ ಸ್ಥಳೀಯ ಶಾಸಕರನ್ನ ಆಯ್ಕೆ ಮಾಡ್ತೀವಿ. ಅವರೆಲ್ಲರೂ ಕೂಡ ತಮ್ಮ ನಾಯಕನನ್ನ ಆಯ್ಕೆ ಮಾಡ್ತಾರೆ. ರೆಪ್ರೆಸೆಂಟೇಟಿವ್ ನಾಯಕ ಸೊ ನಾಯಕನನ್ನ ಆಯ್ಕೆ ಮಾಡ್ತಾರೆ, ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಮಾಡ್ತಾರೆ. ಅವ್ರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗ್ತಾರೆ, ಸರ್ಕಾರ ರಚನೆ ಆಗುತ್ತೆ. ಅಲ್ಟಿಮೇಟ್ಲಿ ನೀವು ಈ ಪ್ರಜಾಕೀಯವನ್ನ ಈ ವ್ಯವಸ್ಥೆಯಲ್ಲೇ ನಡೆಸ್ಕೊಂಡು ಹೋಗ್ಬೇಕು. ಇದೇ ವ್ಯವಸ್ಥೆ ಸರ್, ಇದೇ ವ್ಯವಸ್ಥೆ. ಸೊ ಈಗ ಸರ್, ನೀವು ಪ್ರಜಾಕೀಯವನ್ನ ಕಟ್ಟಿದವರು, ಪ್ರಜೆಗಳಿಗೆ ಬಿಟ್ಟಿದ್ದೀರಿ ನೀವು ಕಟ್ಕೊಳ್ಳಿ ಅಂತ. ವಾಟ್ ಈಸ್ ಯುವರ್ ರೋಲ್ ಪ್ರಜಾಕೀಯದಲ್ಲಿ? ನೀವೇನು? ನಾನೊಬ್ಬ ಪ್ರಜೆ, ನಾನೊಬ್ಬ ರಾಜ, ವೋಟ್ ಹಾಕುವಂತ ರಾಜ ಸರ್. ನಾಯಕ ಕಾನ್ಸೆಪ್ಟ್ ಬಿಟ್ಬಿಡಿ ಸರ್. ಸೊ ಪ್ರಜಾಕೀಯ ಬೇಸಿಕಲಿ ಪೊಲಿಟಿಕಲ್ ಪಾರ್ಟಿ. ಸೊ ಪೊಲಿಟಿಕಲ್ ಪಾರ್ಟಿಗಳ ಉದ್ದೇಶ ಏನಾಗಿರುತ್ತೆ ಅಂದ್ರೆ, ತನ್ನ ಒಂದು ಪಕ್ಷದಿಂದ ತನ್ನ ರೆಪ್ರೆಸೆಂಟೇಟಿವ್ಸ್ ಅನ್ನ ಈ ವ್ಯವಸ್ಥೆಯ ಭಾಗವಾಗಿ ಕಳಿಸ್ಬೇಕು. ಅವರು ಪ್ರಜೆಗಳಿಗೋಸ್ಕರ, ಪ್ರಜೆಗಳಿಗಾಗಿ ಅಲ್ಲಿ ಆಡಳಿತವನ್ನ ನಡೆಸಬೇಕು. ಅದು ಮೇನ್ ಉದ್ದೇಶ ಸರ್. ಸೊ ಈಗ ನೀವು ಒಂದು ಪ್ರಜಾಕೀಯ ಪಕ್ಷವನ್ನ ಸ್ಥಾಪನೆ ಮಾಡಿದ್ದೀರಿ. ನೀವು ಪ್ರಜೆಗಳು, ನೀವು ಯಾರು ಬೇಕೋ ಆ ಪ್ರಜೆಗಳು ಅಲ್ಲಲ್ಲಿ ನಿಂತ್ಕೊಂಡು ನೀವು ಗೆಲ್ಲಿ ನೀವು ನಡೆಸಿ ಅಷ್ಟೇನಾ ನಿಮ್ ಪಾತ್ರ? ನೋಡಿ, ಅದೇ ಬಹಳ ರಾಂಗ್ ಆಗಿ ಹೊಟ್ಟಾಗಿದೆ ಅದು. ಯಾಕಂದ್ರೆ ಸರ್, ನಿಮ್ಮಷ್ಟು ಬುದ್ಧಿವಂತರು ಇಲ್ಲ ಪ್ರಜೆಗಳು. ನಿಮ್ಮ ಕಾನ್ಸೆಪ್ಟ್ ಅರ್ಥ ಆಗ್ತಾ ಇಲ್ಲ ಬೇಸಿಕಲಿ. ಕೇಳಿ, ಒಂದ್ ನಿಮಿಷ ಹೇಳ್ತೀನಿ. ಬುದ್ಧಿವಂತಿಕೆ ಅಂತ ಹೇಳ್ಬಿಡಿ, ಕೇಳೋ ವ್ಯವಧಾನ ಇಲ್ಲ, ಸಮಾಧಾನ ಇಲ್ಲ. ಒಂದ್ 2 ನಿಮಿಷ. ಇವಾಗ ನಾನು ಇಲ್ಲೇ ಒಂದು ಕ್ವಶನ್ ಕೇಳ್ತೀನಿ. ನೀವಿಲ್ಲ ಬಂದು ಕೂತ್ಕೊಂಡಿದ್ದೀರಾ. ಎಷ್ಟು ಜನರ ಕೈಲಿ ಪ್ರಜಾಕೀಯ ಆ್ಯಪ್ ಡೌನ್ಲೋಡ್ ಮಾಡಿ ನೋಡಿದ್ದೀರಾ? ನೋಡಿ, ಇದು ಸರ್ ಜನರಿಗೆ ಇನ್ನೂ ದೂರ ಇದೆ. ಬೇಡ ಬಿಡಿ. ನಾನು ಹೇಳ್ತಿರೋದು ಒಂದು ಸಣ್ಣ ಇದು. ನಾನು ಐ ಆಮ್ ನಾಟ್ ಆ್ಯಕ್ಚುಲಿ ನಿಮ್ಮನ್ನು ಬ್ಲೇಮ್ ಮಾಡ್ತಾ ಇಲ್ಲ. ಯಾಕಂದ್ರೆ ಏನು ಗೊತ್ತಾ, ಫಸ್ಟ್ ತಿಳ್ಕೊಳ್ಳಲ್ಲ ನಾವು ಆ್ಯಕ್ಚುಲಿ ಏನು ಅಂತ. ತಿಳಿಸ್ಬೇಕು ಸರ್, ಜನ ತಿಳ್ಕೊಳ್ಳಲ್ಲ. ನೀವು ನಾನು ಹೇಳ್ತಾ ಇದ್ದೀನಿ. ಈಗ ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ ಕೇಳಿ. ಇದೊಂದು ಪೊಲಿಟಿಕಲ್ ಪಾರ್ಟಿ, ಎಲ್ಲ ಪೊಲಿಟಿಕಲ್ ಪಾರ್ಟಿ ಥರ ಇದು ಜನರಿಂದನೇ ರನ್ ಆಗೋದು, ಜನರೇ ವೋಟ್ ಮಾಡೋದು. ಒಂದು ಸಿಸ್ಟಮ್ ಏನು ಸಂವಿಧಾನದಲ್ಲಿ ಇದೆಯೋ ಅದೇ ಇಲ್ಲಿರೋದು, ಬೇರೆ ಏನೂ ಇಲ್ಲ. ನಾನು ಹೇಳ್ತಿದ್ದೀನಿ, ಇಲ್ಲಿ ಈಗ ಪರಿಸ್ಥಿತಿ ಏನಾಗಿದೆ ಅಂದರೆ, ನನ್ನ ಹತ್ರ 50-100 ಕೋಟಿ ಇಲ್ಲದೆ ನಾವು MLA ಎಲೆಕ್ಷನ್ ಗೆಲ್ಲಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ನೀವು ಮಾತಾಡಿದ್ದೀರಾ. ಈಗೇನೋ ಚೇಂಜ್ ಆಗ್ತಾ ಇದೆ, ಒಳ್ಳೇದೇ ಅದು. ಕರೆಕ್ಟ್ ತಾನೇ? ಕರೆಕ್ಟ್. ಈಗ ಫಸ್ಟ್ ಕೇಳೋದೇನೆಂದರೆ, ಜನರ ಮೈಂಡ್ ಸೆಟ್ ಹೆಂಗೆ ಮಾಡಿದ್ದೀವಿ ಅಂದರೆ, ಎಲ್ರಿ ನೀವು ಕಾಣಿಸ್ತಾನೆ ಇಲ್ಲ, ನಿಮ್ಮದು ಬ್ಯಾನರಲ್ಲಿ, ಪೋಸ್ಟ್ರಲ್ಲಿ, ನಿಮ್ಮದು ಫ್ಲ್ಯಾಗಲ್ಲಿ, ನಿಮ್ಮ ಕಾರ್ಯಕರ್ತರ ಪಡೆಯಲ್ಲಿ, ನಿಮ್ಮ ಆಫೀಸಲ್ಲಿ, ಎಲ್ಲಿಗೆ ಅಂತ ಹೋಗ್ತೀರಾ ಇದನ್ನು ಮಾಡಿಕೊಂಡು? ಕೇಳಿ, ಇವತ್ತು ಒಂದೊಂದು ಪೊಲಿಟಿಕಲ್ ಪಾರ್ಟಿ ಫಂಡ್ಸ್ ಎಷ್ಟಿದೆ ನೀವೇ ಹೇಳಿ ನೋಡೋಣ. ನಿಮಗೆಲ್ಲ ಗೊತ್ತಿದೆ, ಎಷ್ಟಿದೆ ಹೇಳಿ ನೋಡೋಣ. ಪ್ಲೀಸ್ ಆನ್ಸರ್ ಮೀ. ಇತ್ತು ಸರ್, ಮೊದಲಿತ್ತು. ನೋ ಈಗಿಲ್ವಾ? ನೋ ಒಂದು ನಿಮಿಷ ಹೇಳಿ. ನೋ ಈಗ ಹೇಳಿ, ಈಗಿರೋದು ಹೇಳಿ. ಪರಿಸ್ಥಿತಿ ಈಗ ವಿಜಯ್ ಬಂದ್ಮೇಲೆ ಬದಲಾಗ್ತಿದೆ ಅನ್ನೋದು ಬೇರೆ. ಇದುವರೆಗೂ ಇದ್ದಿದ್ದು ಎಷ್ಟು 1000 ಕೋಟಿಗಳು ಪೊಲಿಟಿಕಲ್ ಪಾರ್ಟಿ ಫಂಡ್ ಇದೆ ಸರ್. ನೀವು ಯು ಟೇಕ್ ಪಂಜಾಬ್, ಯು ಟೇಕ್ ಆಮ್ ಆದ್ಮಿ ಪಾರ್ಟಿ, ಈಗಿನ ನೀವು TVK ಪಕ್ಷ ತಗೊಳ್ಳಿ. ಜನ ನೀವು ಅವ್ರಿಗೆ ಹತ್ರ ಆದ್ರೆ ಅವ್ರು ನಿಮ್ಗೆ ಹತ್ರ ಆಗ್ತಾರೆ ಸರ್. ಆಗ್ಲಿ ಅಮ್ಮ, ನಾನು ಇವಾಗ ಹತ್ರ ಆಗ್ತಿಲ್ಲ ಅಂತ ಕೇಳ್ತಿಲ್ಲಲ್ಲ. ಪ್ಲೀಸ್ ಕೇಳಿ, ಒಂದು ನಿಮಿಷ ಒಂದು ಹೇಳ್ತೀನಿ. ನಾನಿವಾಗ ಬಂದು ಇನ್ನೂ ಜನ ಹತ್ರ ಆಗ್ತಿಲ್ಲ ಅಂತ ನಾನು ಕೇಳ್ತಿಲ್ಲ. ನಾನು ಇದನ್ನೇ ಹೇಳ್ತಾ ಇರೋದು. ಅವಾಗಿಂದನೂ ಇದೇ ಹೇಳ್ತಾ ಇದ್ದೀನಿ. ಆಮ್ ಆದ್ಮಿ ಪಾರ್ಟಿಯವ್ರು ಬಂದು ಕೇಳಿದಾಗಲೂ ಇದನ್ನೇ ಹೇಳಿದೆ ನಾನು. ಬಂದಿದ್ರಾ ನಿಮ್ಮ ಹತ್ರಕ್ಕೆ? ಇಲ್ಲ, ನಾನು ಎಲ್ಲರ ಟಚ್ಚಲ್ಲೂ ಇದ್ದೀನಿ, ಎಲ್ಲರ ಹತ್ರ ಇದನ್ನು ಮಾತಾಡ್ತಾ ಇರ್ತೀನಿ. ನಾನು ಹೆಂಗೆ ಅಂದರೆ, ನೀವೇ ಮಾಡಿ ಸ್ವಾಮಿ ಇದನ್ನು ಯಾರ ಅಂತ. ಬಿಕಾಸ್ ನೀವು ಇನ್ನೂ ಬೇಗ ಮಾಡ್ಬೋದು ಅಂತ ಒಂದು ಟ್ರಾನ್ಸ್ಪರೆನ್ಸಿ ನೀವು ತರ್ಬೋದು. ಈಗ ಮೇಲಿರೋ ನಾಯಕರುಗಳು ಡಿಸೈಡ್ ಮಾಡಿದ್ರೆ ಟೋಟಲ್ ಫಂಡ್ಸ್ನ ಕಿತ್ತಾಕ್ಬೋದು. ಕರೆಕ್ಟ್ ಅಲ್ವಾ? ಡಿಜಿಟಲ್ ಇಂಡಿಯಾ ಅಲ್ವಾ ನಮ್ಮದು? ವಿ ಕ್ಯಾನ್ ಕಮ್ಯುನಿಕೇಟ್. ಆ್ಯಕ್ಚುಲಿ ನಿಮ್ಮ ಮಾಧ್ಯಮಗಳಲ್ಲಿ ಜಾಗ ಕೊಡ್ಬೋದಕ್ಕೆ, ಯಾರಿಗೆ ಎಲೆಕ್ಷನ್ ನಿಂತಿರೋ ಅವ್ರ ವಿಚಾರನ ಜನಕ್ಕೆ ತಲುಪಿಸ್ಬೋದು. ಮಾಡೋಕ್ಕಾಗಲ್ವಾ? ಎಲೆಕ್ಷನ್ ಆ ಥರ ಸಿಸ್ಟಮಲ್ಲಿ ಮಾಡೋಕ್ಕಾಗಲ್ವಾ? ಸಭೆ ಸಮಾರಂಭ, ದೊಡ್ಡ ಮೆರವಣಿಗೆ, ಇದನ್ನು ಮಾಡಲೇಬೇಕಾ ಅಂತ ನಾನು ಕೇಳ್ತಾ ಇರೋದು. ಮಾಡಬೇಕಾ ಸರ್? ಆ್ಯಸ್ ಉಪೇಂದ್ರ ಅವರು, ನೀವು ಸಿನಿಮಾನ ಹೇಗೆ ಕಟ್ಟಕಡೆಯ ವ್ಯಕ್ತಿಯನ್ನು ಕರ್ನಾಟಕದಲ್ಲಿ ಟಚ್ ಮಾಡಿದ್ದೀರಿ ಸರ್. ನಿಮ್ಮ ವಿಷನ್, ನಿಮ್ಮ ಮೆಸೇಜ್. ಈಗಲೂ ಉಪೇಂದ್ರ ಅಂದರೆ ಅದೊಂಥರ ರೋಮಾಂಚನ. ಉಪೇಂದ್ರ ಅಂದರೆ ಕನ್ನಡಿಗರ ಒಂದು ಅಸ್ಮಿತೆ. ಉಪೇಂದ್ರ ಅಂತ ಅಂದರೆ ತಮ್ಮ ಸಿನಿಮಾಗಳ ಮೂಲಕ ಯುವಕರನ್ನು ತೀಡಿದವರು. ನಿಮ್ಮ ಒಂದು ಸಿನಿಮಾ ಎಷ್ಟು ಇಂಪ್ಯಾಕ್ಟ್ ಮಾಡ್ತಾ ಇದೆ ಅಂದರೆ, ನಿಮ್ಮ ಪ್ರಸ್ತುತತೆ, ನೀವು ಅವ್ರನ್ನ ಹೋಗಿ ಟಚ್ ಮಾಡೋದು,
ದಟ್ ಮೇಕ್ಸ್ ಬಿಗ್ ಇಂಪ್ಯಾಕ್ಟ್. ನೀವು ಪ್ರಜಾಕೀಯದಲ್ಲಿ ನಿಮ್ಮ ಕ್ಯಾಂಡಿಡೇಟ್ಸ್ ಹೋಗಿ ಮಾತಾಡೋದಕ್ಕಿಂತ ಮೋರ್ ಪವರ್ಫುಲ್ ವಾಯ್ಸ್ ಇಸ್ ಉಪೇಂದ್ರ ಈಗ ನಾನು ನಿಮ್ಮನ್ನೇ ಕೇಳ್ತೀನಿ, ಇವಾಗ ಏನ್ ಮಾಡ್ಬೇಕು ಹೇಳಿ, ನಾನು ಅದನ್ನೇ ಮಾಡ್ತೀನಿ. ಅಲ್ಲಲ್ಲ, ಪ್ಲೀಸ್ ಗೈಡ್ ಮೀ, ಬಿಕಾಸ್ ನಾನು ಕೇಳಿ ಫ್ರಾಂಕ್ಲಿ ಸ್ಪೀಕಿಂಗ್ ಯಾಕೆ ಗೊತ್ತಾ ಸರ್, ನಾವು ಯಾಕೆ ಇವತ್ತು ಇದನ್ನ ಮಾತಾಡ್ತಾ ಇದೀವಿ ಅಂದ್ರೆ, ಒಬ್ಬ ವಿಜಯ್ ತಮಿಳ್ನಾಡಲ್ಲಿ ಮಾಡೋದಕ್ಕೆ ಏನ್ ಸಾಧ್ಯ ಆಗಿದೆ ಅದನ್ನ ಉಪೇಂದ್ರ ಮಾಡಬಹುದಾಗಿತ್ತು ಅನ್ನೋ ಒಂದು ನೋವು ಎಲ್ಲ ಒಂದ್ ಕಡೆ ಆ ಕಸಿವಿಸಿ ನಮ್ಮೆಲ್ಲರಿಗೂ ಇದೆ. ಇಲ್ಲ, ಖಂಡಿತ. ಆ ವ್ಯಾಕ್ಯೂಮ್ ಇತ್ತು, ಉಪೇಂದ್ರ ಅವ್ರು ಬಳಸ್ಕೊಳ್ಳಿಲ್ವೇನೋ, ಬಳಸ್ಕೊಳ್ಬಹುದಾಗಿತ್ತೇನೋ ಅನ್ನೋ ಒಂದು ಸಂಕಟ ಸರ್, ನೀವು ಅರ್ಥ ಮಾಡ್ಕೊಳ್ಳಿ ಇಲ್ಲ ಅದನ್ನ. ಕೇಳಿ, ಇನ್ನೊಂದು ಹೇಳ್ತೀನಿ, ಯಾರೋ ಒಬ್ರು ಸಕ್ಸಸ್ಫುಲ್ ಆದ್ರು, ನಮ್ಮವರು ಸಕ್ಸಸ್ಫುಲ್ ಆಗ್ಬೇಕು ಸರ್, ಯಾಕೆ ನಮ್ ಕರ್ನಾಟಕದಲ್ಲಿ ಯಾಕೆ ಹೇಳಿ ಆಗ್ಬಾರ್ದು ಒಂದ್ ನಿಮಿಷ, ನಾನು ಅದನ್ನ ಬಿಡಿ. ಅದು ಸಕ್ಸಸ್ಫುಲ್ ಅನ್ನೋದು ಈ ಮಾಧ್ಯಮದಲ್ಲಿ ಜನ ಸಕ್ಸಸ್ಫುಲ್ ಆಗಬೇಕು, ಮೊದಲನೇದಾಗಿ ನಾನು ಹೇಳ್ತಿರೋದು. ಎಸ್, ಈ ಸಕ್ಸಸ್ಫುಲ್, ನಾನು ಹೇಳ್ತಿರೋದು ಸಕ್ಸಸ್ ಅಂತ ನಾನು ಕನ್ಸಿಡರ್ ಮಾಡಲ್ಲ. ನೆಕ್ಸ್ಟ್ ಅವ್ರು ಏನು ಮಾಡ್ತಾರೆ, ಯಾವ ರೀತಿ ಟ್ರಾನ್ಸ್ಪರೆನ್ಸಿ ತರ್ತಾರೆ, ಭ್ರಷ್ಟಾಚಾರ ಹೇಗೆ ತೆಗಿತಾರೆ, ಅಡ್ಮಿನಿಸ್ಟ್ರೇಷನಲ್ಲಿ ಏನು ಬದಲಾವಣೆ ತರ್ತಾರೆ, ಎಜುಕೇಷನ್ ಹೆಲ್ತಲ್ಲಿ ಏನು ಬದಲಾವಣೆ ತರ್ತಾರೆ, ಇದೆಲ್ಲ ಭಾಳ ಮುಖ್ಯ ಆಗುತ್ತೆ. ನಾವು ಇಲ್ಲಿಗೆ ಗೆಲುವು ನಿಲ್ಲಿಸ್ಬಿಡ್ತೀವಿ. ನಾನು ಎಲೆಕ್ಷನ್ ಆಗಿ ಗೆದ್ದು ನಾನು CM ಆಗಿ ಓದ್ ತೊಗೊಂಡಿದ್ದೆ, ಮುಗಿದೋಯ್ದು, ಬಿಡಯ್ಯ, ನೆಕ್ಸ್ಟ್ ನನ್ನ ದಾರಿ ನಂದು, ನಿಮ್ಮ ದಾರಿ ನಿಮ್ಮದು, ಹಂಗಿರಬಾರ್ದಲ್ವಾ. ಸಿ, ಡೆಮಾಕ್ರಸಿ ಈಸ್ ನಾಟ್ ಸ್ಪೆಕ್ಟೇಟರ್ ಸ್ಪೋರ್ಟ್ಸ್, ಇಟ್ ಈಸ್ ಎ ಪಾರ್ಟಿಸಿಪೇಟ್ರಿ ಸ್ಪೋರ್ಟ್ಸ್. ಅದು ನಿರಂತರವಾಗಿ ಜನರನ್ನ ಸಂಪರ್ಕದಲ್ಲಿ ಇಟ್ಕೊಬೇಕು, ಜನರು ಇನ್ವಾಲ್ವ್ ಆಗಬೇಕು. ನಾನು ಹೇಳಿದ್ದು ಏನೇ ಎಲ್ಲರೂ ಜನರು ಮಾಡಲಿ ಅಂತೀಯಾರೆ ಅಂತಲ್ಲ ನಾನು ಹೇಳಿದ್ದು. ಒಂದು ವಾರಕ್ಕೆ ಒಂದು 5 ನಿಮಿಷ ಟೈಮ್ ಸ್ಪೆಂಡ್ ಮಾಡ್ಬೋದಲ್ವಮ್ಮ ನಾವು, ನಮ್ಮ ಏರಿಯಾಗೋಸ್ಕರ, ನನ್ನ ವಾರ್ಡ್ಗೋಸ್ಕರ, ನನ್ನ ವಿಲೇಜ್ಗೋಸ್ಕರ ಮಾಡ್ಬೋದಲ್ವಾ. ಇದೇ ತಾನೇ ಸಂವಿಧಾನದಲ್ಲಿರೋದು. ಗ್ರಾಮ ಸಭಾ ಇವೆಲ್ಲ ಏನಕ್ಕಿತ್ತು, ವಾರ್ಡ್ ಸಭೆ ಎಲ್ಲ ಏನಕ್ಕಿತ್ತು ಹೇಳಿ, ಎಲ್ಲ ಸೇರಬೇಕು, ಅವ್ರವ್ರ ಪ್ರಾಬ್ಲಮ್ಗಳು ಹೇಳಬೇಕು, ಅದಕ್ಕೆ ಸೊಲ್ಯೂಷನ್ ಕಂಡುಹಿಡ್ಕೊಬೇಕು, ಮಾಡಬೇಕು ಅಂತಿತ್ತಾನೆ. ಇವತ್ತೇನಾಗಿದೆ, ಬಿಟ್ಬಿಡ್ತೀವಿ 5 ವರ್ಷ, ಬ್ಲೇಮ್ ಮಾಡ್ಕೊಂಡು ಕೂತಿರ್ತೀವಿ ನಾವು. ಯಾರೇ ಬಂದರು ಅವ್ನು ಸರಿ ಮಾಡ್ತಿಲ್ಲ, ಇವ್ನು ಸರಿ ಮಾಡ್ತಿಲ್ಲ, ಅದು ಸರಿ ಮಾಡ್ತಿಲ್ಲ ಅಂತ. ಎಲ್ಲಿಗೆ ಹೋಗಿ ಮುಟ್ತಾ ಇದ್ದೀವಿ ನಾವು?